ಬನ್ನಿ ಹಿರಿಯ ನಿರೂಪಕರು ಶಂಕರ್ ಪ್ರಕಾಶ್ ಅವರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಇಬ್ಬರು ಒಟ್ಟಿಗೆ ನಿರೂಪಣೆ ಮಾಡಿದಾಗ ಜನ ನಮ್ಮನ್ನು ಒಟ್ಟಾಗಿ ಗುರುತಿಸ್ತಾರೆ. ನೀವು ಏಕೈಕವಾಗಿ ನಿರೂಪಣೆ ಮಾಡಿದಾಗ ಮಾತ್ರ ನಿಮ್ಮನ್ನು ಯಾವ ರೀತಿ ನಿರೂಪಣೆ ಮಾಡ್ತೀರಾ ಅಂತ ನೋಡ್ತಾರೆ. ಆದರೆ ಒಟ್ಟಾಗಿ ನೀವು ಮಾಡಿದಾಗ ನೀವು ಒಂದು ತಂಡವಾಗಿ ಯಾವ ರೀತಿ ಕೆಲಸವನ್ನು ಮಾಡಿದ್ರಿ ಅಂತ ನೋಡೋದು. ಸೊ ಆ ರೀತಿ ನಮ್ಮ ನಡುವೆ ಯಾವುದೇ ವ್ಯತ್ಯಾಸ ಇರಲಿಲ್ಲ. ವೃತ್ತಿಪರ ಸ್ನೇಹ ಸರಿಯಾಗಿತ್ತು. ಒಂದು ರೀತಿ ಟೇಕ್ ಆಫ್ ಆಗ್ತಿತ್ತು, ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗ್ತಿತ್ತು. ಯಾವುದೇ ರೀತಿಯಾದಂತಹ ಯಾವುದೇ ರಂಗದ ಕಾರ್ಯಕ್ರಮ ಆಗಲಿ, ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಹೊಂದಾಣಿಕೆ ಬಹಳ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಮಹನೀಯರುಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಯಾರೇ ಇದ್ದರೂ ಸಹ ನಿಮ್ಮ ಕಾರ್ಯಕ್ರಮ ಅತ್ಯುತ್ತಮವಾಗಿತ್ತು, ಪ್ರಶಂಸೆಯ ಮಹಾಪೂರವನ್ನೇ ಹರಿಸ್ತಾ ಇದ್ರು. ಅಂದರೆ ಬಹಳ ಚೆನ್ನಾಗಿ ಮಾಡಿದ್ರಿ. ಬಹುಶಃ ಇಡೀ ಭಾರತ ದೇಶದಲ್ಲಿಯೇ ನೀವಿಬ್ಬರು ಒಟ್ಟಿಗೆ ಒಂದು ತಂಡವಾಗಿ ಕೆಲಸವನ್ನು ಮಾಡೋದು ಇಡೀ ರಾಜ್ಯಕ್ಕೆಲ್ಲ, ಇಡೀ ದೇಶಕ್ಕೆ ಮಾದರಿ ಅನ್ನುವಂತಹ ಪ್ರಶಂಸೆಯ ಮಹಾಪೂರನೇ ಹರಿದು ಬರ್ತಾ ಇತ್ತು. ಇದು ಒಂದು ಕಾಮನ್ ಫ್ಯಾಕ್ಟರ್. ಶಾಲೆ ಮಾಡಬೇಕು ಅಂತಿದ್ರು, ನಂತರ ಏನು ಸೀರಿಯಸ್ ಆಗಿ ಏನು ಡಿಸ್ಕಸ್ ಮಾಡಿರಲಿಲ್ಲ. ಯಾಕಂದರೆ ನಾವಿನ್ನೂ ಸಕ್ರಿಯರಾಗಿದ್ವಿ, ಇನ್ನೂ ಸಹ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ವಿ. ಬಹುಶಃ ಕೆಲಸ ಕಾರ್ಯಗಳು ಆದ ನಂತರ ಅದನ್ನು ಮಾಡೋಣ ಅನ್ನೋ ಒಂದು ಆಸೆ ಇತ್ತು. ಜೊತೆಗೆ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರೂ ಸಂತೋಷವಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು. ಇವತ್ತಿನ ದಿನ ಸೊಸೈಟಿ ಹೀಗಾಗಿದೆಯಲ್ಲ, ಆ ರೀತಿ. ಆಮೇಲೆ ಕನ್ನಡತನ ಉಳಿಬೇಕು, ಅದಕ್ಕೋಸ್ಕರ ಏನಾದ್ರು ಕೆಲಸವನ್ನು ಮಾಡಬೇಕು, ಈ ರೀತಿ ಹಲವು ವಿಷಯಗಳು ಅವ್ರ ಮನಸ್ಸಿನಲ್ಲಿತ್ತು. ಏನು ಮಾಡೋದು, ಆಗಲಿಕ್ಕೆ ಆಗಿದ್ದಾರೆ. ಹಲವು ದಿನಗಳಿಂದ ನನಗೆ ಗೊತ್ತಿತ್ತು ಅವರ ಆರೋಗ್ಯ ಸಮಸ್ಯೆ ಇದೆ ಅಂತ. ಆದರೆ ಅವರ ಆರೋಗ್ಯ ಸಮಸ್ಯೆ 2 ತಿಂಗಳ ಹಿಂದೆ ಉಲ್ಬಣ ಆಗಿತ್ತು. ಅವರ ಕುಟುಂಬದ ಜೊತೆ ನಾನು ನಿರಂತರ ಸಂಪರ್ಕದಲ್ಲಿದ್ದೆ. ಬಟ್ ಇಷ್ಟು ಬೇಗ ಅವರ ಅಗಲಿಕೆ ಆಗತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅವರ ಆರೋಗ್ಯ ಸಮಸ್ಯೆಯ ಬಗ್ಗೆ ನನಗೆ ಗೊತ್ತಿತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಮನೆಯವರಿಗೆ, ಅವರ ಯಜಮಾನರಿಗೆ, ಅವರ ಪತಿಗೆ ಈ ಒಂದು ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ನೀಡಲಿ ಅನ್ನೋದೇ ನನ್ನ ಭಗವಂತನಲ್ಲಿ ಪ್ರಾರ್ಥನೆ.